ನೋಡಿ ವಿದ್ಯಾರ್ಥಿಗಳೇ, ಭಾಳಷ್ಟು ವಿದ್ಯಾರ್ಥಿಗಳು ಪ್ರೈಸ್ ಮನಿ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗ ಅಂತ ಕೇಳ್ತಾ ಇದ್ರಿ. ಆ ಕುರಿತು ನಿಮಗೆ ತಿಳಿಸ್ಕೊಡೋದಾದರೆ ಅಕ್ಟೋಬರ್ 31 ಲಾಸ್ಟ್ ಡೇಟ್. ಇದು ಡಿಪಾರ್ಟ್ಮೆಂಟ್ ಮಾಡಿರುವ ಅಫಿಷಿಯಲ್ ಆದೇಶ ಇಲ್ಲ, ಬಟ್ ನಮಗೆ ಬಲ್ಲ ಮೂಲಗಳಿಂದ ಮಾಹಿತಿ ಪಡೆದುಕೊಂಡಾಗ ಅಕ್ಟೋಬರ್ 31 ಲಾಸ್ಟ್ ಡೇಟ್ ಅನ್ನೋದು ತಿಳಿಸ್ಕೊಟ್ಟಿದ್ದಾರೆ. ಇದು ಡೇಟ್ ಎಕ್ಸ್ಟೆಂಡ್ ಆಗ್ಬೋದು, ಆಗದೇ ಇರ್ಬೋದು. ಎಕ್ಸ್ಟೆಂಡ್ ಆದರೆ ಆ ಕುರಿತು ಅಪ್ಡೇಟ್ ಮಾಡಿಕೊಡ್ತೀನಿ. ಮತ್ತು ಇದು ಕುರಿತು ಇನ್ನೂ ಆದೇಶ ಪ್ರಕಟವಾಗಿಲ್ಲ. ಆದೇಶ ಪ್ರಕಟವಾದರೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇದು ಡಿಪಾರ್ಟ್ಮೆಂಟ್ನ ಆದೇಶ ಅಲ್ಲ. ಡಿಪಾರ್ಟ್ಮೆಂಟ್ ಇನ್ನೂ ಕೂಡ ಲಾಸ್ಟ್ ಡೇಟ್ ಕುರಿತು ಯಾವುದೇ ಆದೇಶ ಮಾಡಿಲ್ಲ. ನಾವು ತಿಳಿದುಕೊಂಡ ಬಲ್ಲ ಮೂಲಗಳಿಂದ ಬಂದಂಥ ಮಾಹಿತಿ. ಆಯಿತು ವಿದ್ಯಾರ್ಥಿಗಳೇ, ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂದರೆ ನೋಡಿ, ಇಲ್ಲಿ ರಿಜಿಸ್ಟರ್ ಆ್ಯಂಡ್ ಅಪ್ಲೈ ಅಂತ ಇದೆಯಲ್ಲ, ಇಲ್ಲಿ ಹೋಗಿ ನೀವು ರಿಪ್ರಿಂಟ್ ಮಾಡಬೇಕಾದ್ರೆ ಇಷ್ಟು ದಿನ ಸಮಸ್ಯೆ ಆಗ್ತಾಯಿತ್ತು. ಇದು ಕ್ಲಿಯರ್ ಮಾಡಿದ್ದಾರೆ. ಅದನ್ನ ಏನಪ್ಪ ಅಂದರೆ ಇಲ್ಲಿ ರಿಪ್ರಿಂಟ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಅರ್ಜಿ ಸಂಖ್ಯೆ ಗೊತ್ತಿರಲಿಲ್ಲ. ಅದಕ್ಕಾಗಿ ಏನು ಮಾಡಿಕೊಟ್ಟಿದ್ದಾರೆ ಅಂದರೆ ಹೊಸದಾಗಿ ಈ ಒಂದು ಆಧಾರ್ ನಂಬರ್ ಮೇಲೆ ನೀವು ಪ್ರಿಂಟ್ ಪಡಿಬೋದು. ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಕೊಟ್ಟು ನಿಮ್ಮ ಆಧಾರ್ ನಂಬರ್ ಹಾಕಿದರೆ ಪ್ರಿಂಟನ್ನು ಪಡ್ಕೊಳ್ಬೋದು. ಅದೇ ರೀತಿ ನೀವು ಅರ್ಜಿ ಹಾಕುವಾಗ ಏನಾದರೂ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿಲ್ಲ ಅಂದರೆ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಉದಾಹರಣೆಗೆ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿಲ್ಲ ಅಂದರೆ ಈಗ 6M ಮಾರ್ಕಸ್ಗಳು ಏನೂ ಬಂದಿರಲ್ಲ, ಅದಕ್ಕಾಗಿ ವೇಟ್ ಮಾಡ್ತಿರೋದು. ಅದ್ರ ಬಂದ ನಂತರ ನೀವು ಇಲ್ಲಿ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡ್ಬೋದು. ಅಥವಾ ನೀವು ಯಾವುದಾದ್ರೂ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಡೇಟ್ ಮಾಡದೆ ಅರ್ಜಿ ಹಾಕಿದರೆ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ, ಅಥವಾ ಇದು ಒಂದು ರೀತಿ ಎಡಿಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಇದನ್ನು ಕ್ಲಿಕ್ ಮಾಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಎಲ್ಲ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಸ್ಕೀಮ್ ನೇಮ್ ತೊಗೊಳ್ಬೇಕು, ಪೋಸ್ಟ್ ಬಿಡ್ಬೇಕಂತ. ಸೇಮ್ ಆ್ಯಸ್ ಈ ರೀತಿ ಹೋದರೆ ಅಲ್ಲಿಗೆ ಡೈರೆಕ್ಟ್ ಅಪ್ಲಿಕೇಶನ್ ಹೋಗುತ್ತೆ. ನಿಮಗೇನಾದರೂ ಎಡಿಟ್ ಇದ್ದರೆ ಅಲ್ಲಿ ಹೋಗಿ ಎಡಿಟನ್ನು ಮಾಡ್ಕೊಳ್ಬೋದು. ಈಗ ಲೈವ್ ಆಗಿ ತಿಳಿಸ್ಕೊಡ್ತೀನಿ ನೋಡಿ ವಿದ್ಯಾರ್ಥಿಗಳ, ಇಲ್ಲಿ ಇಂಪಾರ್ಟೆಂಟ್ ಒಂದು ಮೆಸೇಜ್ ಬರ್ತಾಯಿದೆ. ಇದು ಏನಂತ ಓದ್ತೀನಿ, ತಿಳಿಸ್ಕೊಡ್ತೀನಿ. ಡಾಕ್ಯುಮೆಂಟ್ಸ್ ಕ್ಯಾನ್ ಬಿ ಅಪ್ಲೋಡೆಡ್ ಓನ್ಲಿ ಇಫ್ DSWO ರಿಕ್ವೆಸ್ಟ್ ಫಾರ್ ಡಾಕ್ಯುಮೆಂಟ್ಸ್. ದಿಸ್ ಯೂಸರ್ ಕೆನಾಟ್ ಅಪ್ಲೋಡ್ ಡಾಕ್ಯುಮೆಂಟ್ಸ್. ನೋಡಿ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಈಗೇನು ನಾವು ಆಧಾರ್ ಕಾರ್ಡ್ ನಂಬರ್ ಹಾಕಿದ್ವಲ್ಲ, ಈ ವಿದ್ಯಾರ್ಥಿ ಡಾಕ್ಯುಮೆಂಟ್ಸ್ಗಳು ಅಪ್ಲೋಡ್ ಮಾಡಲು ಎಲಿಜಿಬಲ್ ಅಲ್ಲ. ಯಾಕಂದರೆ DSWO ಅಂದರೆ ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸ್, ಅಂದರೆ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯಿಂದ ಏನಾದರೂ ನಿಮಗೆ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿ ಅಂತಂದೇಳಿ ಹೇಳಿದರೆ ಮಾತ್ರ ಅಂಥ ವಿದ್ಯಾರ್ಥಿಗಳು ಒಂದು ಆಪ್ಷನ್ ಬಿಡ್ತಾರೆ. ಎಲ್ಲ ಈ ಡಾಕ್ಯುಮೆಂಟ್ಸ್ಗಳು ನಮಗೆ ತೃಪ್ತಿಕರವಾಗಿಲ್ಲ ಅಥವಾ ಸರಿಯಾಗಿಲ್ಲ, ನೀಟಾಗಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿಲ್ಲ, ನೀವೇ ಮಾಡಿಬಿಡ್ತೀರಾ, ಫೋನಲ್ಲೇ ಸ್ಕ್ರೀನ್ಶಾಟ್ ತೆಗೆದು ಅಪ್ಲೋಡ್ ಮಾಡಿಬಿಡ್ತೀರಾ. ಅಂಥ ಟೈಮ್ನಲ್ಲಿ ಡಿಪಾರ್ಟ್ಮೆಂಟ್ನವ್ರು ನಿಮ್ಗೆ ಏನೋ ಒಂದು ಅವಕಾಶ ಕೊಡ್ತಾರೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ. ಆ ಟೈಮ್ನಲ್ಲಿ ನೀವು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡ್ಬೋದು ವಿದ್ಯಾರ್ಥಿಗಳೇ. ನೋಡಿ, ಇದಿಷ್ಟು ಇವತ್ತಿನ ಮಾಹಿತಿ ಇತ್ತು. ಇನ್ನು ಭಾಳಷ್ಟು ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಅದೇನೆಂದರೆ ಸರ್ ಇನ್ಕಮ್ ಲಿಮಿಟ್ ಏನಂತ. ನೋಡಿ ವಿದ್ಯಾರ್ಥಿಗಳು, ಈ ಮುಂಚೆ ಡಿಪಾರ್ಟ್ಮೆಂಟು 6 ಲಕ್ಷ ರೂಪಾಯಿ ಇನ್ಕಮ್ ಲಿಮಿಟನ್ನು ಮಾಡಿತ್ತು. ಬಟ್ ಭಾಳಷ್ಟು ಇತ್ತೀಚೆಗೆ ಸಂಘಟನೆಗಳು ಮತ್ತು ವಿದ್ಯಾರ್ಥಿಗಳ ಒಂದು ಹೋರಾಟದ ಪ್ರತಿಫಲ ಅಥವಾ ಅಬ್ಜೆಕ್ಷನ್ ಮಾಡಿದ್ರಿಂದ ಏನಾಯಿತು, ಆ ಒಂದು 6 ಲಕ್ಷ ರೂಪಾಯಿ ಇನ್ಕಮ್ ಲಿಮಿಟನ್ನು ತೆಗೆದುಹಾಕಿದ್ದಾರೆ. ಈಗ ಯಾವುದೇ ಇನ್ಕಮ್ ಲಿಮಿಟ್ ಇಲ್ಲ. ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಪ್ರೈಸ್ ಮನಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.